ಬೆಂಗಳೂರಲ್ಲಿ ಕಾಫಿ ಟೀ ಕುಡಿಯುವವರು ಬಿ ಕೇರ್ಫುಲ್ ಆಗಿರಬೇಕು. ನೀವು ಪೇಪರ್ ಕಪ್ಗಳಲ್ಲಿ ಟೀ ಅಥವಾ ಕಾಫಿ ಕುಡಿತೀರಾ? ಹಾಗಾದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಪೇಪರ್ ಗ್ಲಾಸ್ನಲ್ಲಿ ಬಿಸಿ ಟೀ ಬಿಸಿ ಕಾಫಿ ಕುಡಿಯೋದು ತುಂಬಾನೇ ಡೇಂಜರ್ ಆಗ್ಬಿಟ್ಟಿದೆ. ಈ ಹಿಂದೆ ಪ್ಲಾಸ್ಟಿಕ್ ಕಪ್ಗಳಲ್ಲಿ ಕುಡಿಯೋದು ಸಾಕಷ್ಟು ಡೇಂಜರ್, ಕ್ಯಾನ್ಸರ್ ಕಾರಕ ಅನ್ನುವಂತಹ ಅಂಶ ಲ್ಯಾಬ್ಗಳಿಂದ ಹೊರಗಡೆ ಬರ್ತಾ ಇದ್ದಂತೆ ಅದನ್ನ ಸರ್ಕಾರ ಬ್ಯಾನ್ ಮಾಡ್ತು. ಪೇಪರ್ ಕಪ್ ಮೊರೆ ಹೋದ್ರು. ಈಗ ಪೇಪರ್ ಕಪ್ ಕೂಡ ಡೇಂಜರಸ್. ಇನ್ಮುಂದೆ ಇವುಗಳಲ್ಲಿ ಟೀ ಕುಡಿಯೋದು ನಿಲ್ಲಿಸೋದೇ ಬೆಸ್ಟ್ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಿದ್ದಾರೆ. ಯಾಕಂದ್ರೆ ಪೇಪರ್ ಗ್ಲಾಸ್ ನಲ್ಲೂ ಕೂಡ ಆರೋಗ್ಯಕ್ಕೆ ಹಾನಿಕಾರ ಅಂಶಗಳು ಪತ್ತೆಯಾಗಿದೆ. ಟೆಸ್ಟ್ ಅಲ್ಲಿ ಇದು ಬಯಲಾಗಿದೆ. ಪೇಪರ್ ಗ್ಲಾಸ್ ನಲ್ಲಿ ಸೇವಿಸಿದ್ರೆ ಕ್ಯಾನ್ಸರ್ ಬರುತ್ತೆ, ಹುಷಾರಂತ ತಜ್ಞ ವೈದ್ಯರು ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ಪ್ರಗತಿ ನೀಡ್ತಾ ಹೋಗ್ತಾರೆ. ಪ್ರಗತಿ, ಈ ಹಿಂದೆ ಪ್ಲಾಸ್ಟಿಕ್ ಕಪ್ ನ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಕಪ್ ಅಲ್ಲಿ ಟೀ ಕಾಫಿ ಜ್ಯೂಸ್ ಏನಾದ್ರೂ ಸೇವಿಸಿದ್ರೆ ಕ್ಯಾನ್ಸರ್ ಬರಬಹುದು ಅಂತ ಹೇಳಿ ಸರ್ಕಾರ ಅದನ್ನ ಬ್ಯಾನ್ ಕೂಡ ಮಾಡ್ತು. ಈಗ ಎಲ್ಲರೂ ಈ ಪೇಪರ್ ಕಪ್ ಮೊರೆ ಹೋಗಿದ್ದಾರೆ. ಅದೇ ಈಗ ಪೇಪರ್ ಕಪ್ ಕೂಡ ಕ್ಯಾನ್ಸರ್ ಕಾರಕ ಅಂತಿರೋದಕ್ಕೆ ಏನ್ ಕಾರಣ? ಸಭಾ ಸಾಮಾನ್ಯವಾಗಿ ಈ ಪೇಪರ್ ಕಪ್ಗಳಲ್ಲಿ 50% ಮೈಕ್ರೋನ್ಸ್ ಇರಬೇಕು. ಆದ್ರೆ ಕೆಲವೊಂದು ಕಡೆ ಇದಕ್ಕಿಂತ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ಬಹುತೇಕ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಅದು ಕೂಡ ಕ್ಯಾನ್ಸರ್ ನಂತಹ ಮಾರಣಾಂತಿಕ ರೋಗ ಬರೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯ ಗೊತ್ತಾಗ್ತಾ ಇರುವಂತಹ ಇನ್ಫಾರ್ಮೇಶನ್. ಅದ್ರ ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ ಕಪ್ ಅನ್ನ ಬಳಕೆ ಮಾಡಬಾರ್ದು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಾಕಷ್ಟು ಒಂದು ಸಂಶೋಧನೆಯಲ್ಲಿ ಬಯಲಾಗಿದೆ. ಅದ್ರ ಜೊತೆಗೆ ಆಹಾರ ಇಲಾಖೆ ಕೂಡ ಕಳೆದ 4-5 ತಿಂಗಳುಗಳಿಂದ ಯಾವ್ಯಾವ ಹೋಟೆಲ್ ಈ ಪೇಪರ್ ಕಪ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಪ್ಲಾಸ್ಟಿಕ್ ಕಪ್ ಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ದಾರೆ, ಇವೆಲ್ಲವನ್ನು ಕೂಡ ಒಂದು ಸರ್ವೆ ತರ ಮಾಡ್ತಾ ಇತ್ತು. ಅದ್ರ ಜೊತೆಗೆ ಬಹುತೇಕ ಕಡೆ ಪ್ಲಾಸ್ಟಿಕ್ ಕಪ್ ಅನ್ನ ಬಳಕೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಬಳಕೆ ಮಾಡಿರೋದು ಕಂಡು ಬಂದಿದೆ. ಅದ್ರ ಜೊತೆಗೆ ಈ ಪೇಪರ್ ಕಪ್ ಗಳು ಏನಿರುತ್ತೆ ಇವುಗಳು ಬಹುತೇಕ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಸಂಶೋಧನೆಯಲ್ಲಿ ಬಂದಿರುವಂತಹ ವಿಚಾರ. ಅದ್ರ ಜೊತೆಗೆ ತಜ್ಞ ವೈದ್ಯರು ಕೂಡ ಹೇಳಿರುವಂತಹ ವಿಚಾರ. ಸೊ ಹಾಗಾಗಿ ಇವುಗಳಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾದ ಅಂಶ ಏನಪ್ಪಾ ಅಂತ ಅಂದ್ರೆ ಕ್ಯಾನ್ಸರ್ ಕಾರಕ ಆಗುವಂತಹ ಅಂಶಗಳು ಇದ್ರೆ ಅಂತಹ ಪೇಪರ್ ಕಪ್ ಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಕೂಡ ಚಿಂತನೆ ನಡೆಸಿದೆ. ಈ ಬಗ್ಗೆ ಸರ್ವೆ ಕೂಡ ನಡೆಸಿದೆ. ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆಯಲ್ಲಿ ಸಮೀಕ್ಷೆ ನಡೆಸಿದೆ. ಸೊ ಸಾಕಷ್ಟು ಕಡೆಯಲ್ಲಿ ಇದೀಗ ಪ್ರೂವ್ ಆಗಿರುವಂತದ್ದು ಕ್ಯಾನ್ಸರ್ ಕಾರಕ ಅಂಶಗಳು ಇದೆ ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಈಗ ಅದನ್ನ ಬ್ಯಾನ್ ಮಾಡೋದ್ರ ಬಗ್ಗೆ ಈಗ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ. ಬಟ್ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಎಲ್ಲೂ ಕೂಡ ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಆಹಾರ ಮತ್ತು ಸುರಕ್ಷತಾ ಇಲಾಖೆಯಿಂದ ಈ ಬಗ್ಗೆ ತಯಾರಿ ಅಂತೂ ನಡೀತಾ ಇರುವಂತದ್ದು. ಹೌದು ಸಭಾ. ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.